ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನ ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸವನ್ನ ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಏನಾದ್ರೂ ಆಗಿಲ್ಲ ಅಂತಂದ್ರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊಂತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗ್ತದೆ. ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು ಅದರ 10ರಷ್ಟು ಕಿಚ್ಚನ್ನ ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. ವೆಲ್ಕಮ್ ಟು ಸುಮನ್ ಟಿವಿ. ಸ್ವಾಗತ ವೀಕ್ಷಕರೇ. ಇವತ್ತು ಚಿಕ್ಕಬಳ್ಳಾಪುರದ ರಾಜಕೀಯದಲ್ಲಿ ದೊಡ್ಡ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕ ಸಂದೀಪ್ ರೆಡ್ಡಿ ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ. ಮಾರ್ಚ್ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ 3 ಹಂತದ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಘೋಷಣೆ ಮಾಡಬೇಕು, ಇಲ್ಲದಿದ್ದರೆ ನಾನು ಧರಣಿ ಕೂತುಕೊಳ್ಳುತ್ತೇನೆ. ಜನರು ನೀರಿಲ್ಲದೆ ಸಾಯುತ್ತಿದ್ದಾರೆ. ಕಿಡ್ನಿ ಫೇಲ್ಯೂರ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದು ಕೇವಲ ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ, ಇದು ಚಿಕ್ಕಬಳ್ಳಾಪುರದ ಜನರ ನೋವು. ಚಿಕ್ಕಬಳ್ಳಾಪುರ 2 ಮುಖಗಳ ಜಿಲ್ಲೆ. ಒಂದು ಮುಖ ಟೂರಿಸ್ಟ್ ಪ್ಲೇಸ್, ನಂದಿ ಬೆಟ್ಟ, ಹಸಿರು, ಹಣ್ಣು, ತರಕಾರಿ ಉತ್ಪಾದನೆ, ಇದು ಎಲ್ಲರಿಗೂ ಗೊತ್ತು. ಆದರೆ ಇನ್ನೊಂದು ಮುಖ ಏನು ಗೊತ್ತಾ? ಕುಡಿಯುವ ನೀರಿಲ್ಲ, ಭೂಗರ್ಭ ಜಲದಲ್ಲಿ ಫ್ಲೋರೈಡ್ ಸಮಸ್ಯೆ, ಕಿಡ್ನಿ ಡಯಾಲಿಸಿಸ್ ಪೇಷಂಟ್ ಸಂಖ್ಯೆ ಏರಿಕೆ. 20 ವರ್ಷಗಳಿಂದ ಏನು ಕೇಳ್ತಾ ಇದ್ದೀವಿ? ಎತ್ತಿನಹೊಳೆ ಪ್ರಾಜೆಕ್ಟ್ ಯೋಜನೆ ಮೂಲಕ ನೀರು ತರ್ತೀವಿ, ಕೃಷ್ಣಾ ನದಿ ನೀರು ತರ್ತೀವಿ. ಆದರೆ ಪ್ರಶ್ನೆ ಏನು ಅಂದರೆ, ಒಂದು ಡ್ರಾಪ್ ನೀರು ಬಂದಿದೆಯಾ? ಇಲ್ಲ. ಆದರೆ ಏನು ಬಂದಿದೆ ಗೊತ್ತಾ? ಬೆಂಗಳೂರಿನ ಡ್ರೈನೇಜ್ ನೀರು. ಅಭಿವೃದ್ಧಿ ಅಂದರೆ ಇದೇನಾ? ಹಣ್ಣು ತರಕಾರಿ ವಿಷಯ. ಚಿಕ್ಕಬಳ್ಳಾಪುರ ಹಣ್ಣುಗಳು ತರಕಾರಿಗಳು ಬೆಂಗಳೂರು ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರು. ಆದರೆ ವೀಕ್ಷಕರೇ, ಅಪಾರ್ಟ್ಮೆಂಟ್ನಲ್ಲಿ ನಿಷೇಧ ಮಾಡಿರುವ ಸುದ್ದಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಕುಡಿಯೋ ನೀರು ಬೆಂಗಳೂರು ಕಡೆಗೆ ಹೋಗ್ತಾ ಇದೆ, ಆದರೆ ನಮ್ಮ ಉತ್ಪನ್ನ ಬೇಡ ಅಂತಾರೆ. ಈ ವಿಚಾರದಲ್ಲಿ ರಾಜಕೀಯ ನಾಯಕರು ಯಾಕೆ ಮೌನ? ನಾನು ನೇರವಾಗಿ ಈ ಬಜೆಟ್ನ ಕೇಂದ್ರ ಬಿಂದು ಶಾಸಕರೇ ಆಗಿರ್ತಾರೆ. ನಾವು ಕೇಳೋಂತಹ ಪ್ರತಿ ಪ್ರಶ್ನೆ ನೇರವಾಗಿ ಶಾಸಕರಿಗೆ ಕೇಳೋಂತಹ ಪ್ರಶ್ನೆಗಳಾಗಿರ್ತದೆ. ನಿಮ್ಗೇನಾದರೂ ಟೈಮ್ ಇದ್ದರೆ ನನ್ನ ಹತ್ರ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಶಾಸಕರು ಇದಕ್ಕೆ ಮೊದಲು ಏನು ಈ ಒಂದು ಏನೆಲ್ಲ ಕಷ್ಟಗಳಿದೆ, ನೀರಿನಿಂದ ಆಗುವಂತಹ ಕಷ್ಟಗಳನ್ನು ಎಲ್ಲರ ಮುಂದೆ ಇದನ್ನು ಹೇಳಿದ್ದಾರೆ. ನಿಮ್ಗೆ 1 ನಿಮಿಷ ಟೈಮ್ ಇದ್ದರೆ ಆ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಪ್ಲೇ ಮಾಡಬೇಕು ಅಂತ ಅನ್ಕೊಂತೀನಿ. ಬಹಳಷ್ಟು ಜನ ಕೋಮಾಗೆ ಹೋಗ್ತಾರೆ. ಇದು ನಾನು ಹೇಳಿರೋದಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು, ಡಾಕ್ಟರ್ಗಳಾದಂಥ ಶಾಸಕರು ಇಟ್ಟಿದೆ. ಆದರೂ ಸಹ ಆ ಪ್ರಾಜೆಕ್ಟು 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳ್ಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರು ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇಟ್ಟಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ, ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IISc ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿ ಬಂತು ಸರ್. ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರೂ ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾರ್ಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವೊಂದ್ಸಲ ನೋಡಿ ಸರ್. ಇವತ್ತು
ಹೇಳ್ತೀನಿ, ಹೆಬ್ಬಾಳದ ಕೆರೆ ನೀರು ಅಲ್ಲಿ 250 ಕೋಟಿ ಡೀಲ್ ನಾನು ಆರೋಪಿಸ್ತೀನಿ. ನನ್ನ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಲಿ. 31% ಕಮಿಷನ್, 1% ಅಧಿಕಾರಿಗಳಿಗೆ, 30% ಸರ್ಕಾರಕ್ಕೆ. ಎಲ್ಲೆಲ್ಲಿ ಹೋಗಿದೆ ಅಂತ ಆಲ್ರೆಡಿ ಗೊತ್ತು. ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳಿ, ಪ್ರೂವ್ ಮಾಡ್ತೀನಿ. ಸರ್, ಹೆಬ್ಬಾಳದ ಕೆರೆ ನೀರು ಚುನಾವಣೆ ಖರ್ಚಿಗೆ ಹಾಸ್ಬೇಕು ಅಂತ. ಸರ್, ನಮ್ಮ ಮಕ್ಕಳು ಸತ್ತೋಗ್ತಾರೆ ಸರ್, ಆ ನೀರು ಕುಡಿದ್ರೆ ಸತ್ತೋಗ್ತಾರೆ. ನನ್ನ ಪದ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿ. ಇದು ತುಂಬ ಇದೆ. ಇದು ಈ ರೀತಿಯ ತುಂಬ ವಿಡಿಯೋಗಳನ್ನು ನಮ್ಮ ಶಾಸಕರು ಅವತ್ತು ಶಾಸಕರಾಗೋಕ್ಕಿಂತ ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಜನಗಳ ಗಮನವನ್ನು ಸೆಳೆದಿದ್ದರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೆಯದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗೆ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನು ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ, ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದರೂ ನಿಂತೋಗಿದೆಯಾ, 3 ವರ್ಷದಿಂದ ಅವ್ರು ಬಂದಿದ್ದಾದಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗದಿರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದ್ದಾರಾ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡ್ರ್ ಅಂತ ಅಂದ್ಕೊಂಡು ಜನ ಎಲ್ಲ ಗೆಲ್ಲಿಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರೋ ಉತ್ತರವನ್ನು ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಬರ್ತಿದ್ದಾರೆ. ಅದೇನೇ ಆಗಿದ್ರೂ ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲನೂ ನೀರನ್ನ ತುಂಬಿಸ್ತಾ ಇದ್ದೀರ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಡು ಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸು ಆಲ್ರೆಡಿ ಅಲ್ಲಿದೆ, ಮೊದಲು ಆಗಿರೋವಂಥದ್ದು. ಅದರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದರೆ ನಾವು ಇದನ್ನು ಕೆಲಸ ಮಾಡಿ ತೊಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ಲು ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದರೆ, ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನು ತೊಂದರೆ ಇಲ್ಲ, ಅದು ಕುಡಿಯೋ ನೀರು ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ. ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದರೆ, ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅಂದರೆ, ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನು ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ತಮ್ಮ ಗಮನಕ್ಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು 15ನೇ ವಾರ್ಡ್ಗೆ, 11ನೇ ವಾರ್ಡ್ಗೆ, 13ನೇ ವಾರ್ಡ್ಗೆ, 17ನೇ ವಾರ್ಡು ಮತ್ತು 12ನೇ ವಾರ್ಡ್ಗೆ ಈ ಬೋರ್ಗಳಿಂದ ಡೈರೆಕ್ಟಾಗಿ ನೀರು ಹೋಗ್ತಾ ಇರುವಂತಹ ಕೆಲಸ ನಗರಸಭೆ ಮಾಡ್ತಿದೆ. 15ನೇ ವಾರ್ಡು, 11ನೇ ವಾರ್ಡು, 13ನೇ ವಾರ್ಡು, 17ನೇ ವಾರ್ಡು, 12ನೇ ವಾರ್ಡು. ನಾನಿವಾಗ ಹೇಳಬೇಕಾದ್ರೆ ಅಕಸ್ಮಾತ್ 12ನೇ ವಾರ್ಡ್ 13 ಆಗಿರ್ಬೋದು, 15 ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಒಂದಷ್ಟು ವಾರ್ಡ್ಗಳಿಗಂತೂ ಕೊಡುವಂತಹ ಕೆಲಸ ಖಂಡಿತವಾಗೂ ನಗರಸಭೆಯವರು ಮಾಡ್ತಿದ್ದಾರೆ. ಈ ನೀರು ಯಾರು ಕುಡಿತಾ ಇರೋದು? ನನ್ನದೇ ಜನ, ನನ್ನ ಮುಗ್ಧ ಜನ, ಅವ್ರದ್ದು ದಿನದ ಜಂಜಾಟಗಳಲ್ಲಿ ಮುಳುಗೋಗಿರುವಂಥ ಜನ. ಯಾವುದೋ ಒಂದು ನೀರು ಬಂದರೆ ಸಾಕಪ್ಪ ಅಂತ ಖುಷಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲರೂ ಸೇರಿ ವಿಷ ಕುಡಿಸೋವಂತಹ ಕೆಲಸ. ಹಾಗೂ
ಟಾಯ್ಲೆಟ್ಗಳಲ್ಲಿ ಬಿಡುವಂತಹ ಮೂತ್ರದ ನೀರು, ಆ ಚರಂಡಿ ನೀರನ್ನು ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು ನನ್ನ ಜನತೆಗೆ ಮಾಡ್ತಾ ಇದೆ. ಇದರ ಏನು ಪಾಪದ ಫಲ ನೀವೆಲ್ಲರೂ ಒತ್ಕೊಂತೀರಾ. ದಯವಿಟ್ಟು ನಾನು ಯಾರಿಗೋ ಬೇರೆಯವ್ರಿಗೆ ಶಾಪ ಹಾಕೋ ಥರ ಕುಟುಂಬಗಳಿಗೆ ಇನ್ನೊಂದಕ್ಕೆ ಶಾಪ ಹಾಕೋಕೆ ಹೋಗಲ್ಲ. ನೀವಂತೂ ಈ ಕರ್ಮವನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಕಲಿಯುಗ ತುಂಬ ಒಳ್ಳೆಯ ಯುಗ ಇದೆ. ಡೆಫಿನೆಟ್ ಆಗಿ ನೀವೆಲ್ಲ ಇದಕ್ಕೆ ಅನುಭವಿಸ್ತೀರ. ಜೊತೆಗೆ ಯಾವುದಾದ್ರೂ ಬೇರೆ ವಾರ್ಡ್ಗಳಲ್ಲಿ ನೀರು ಕಡಿಮೆ ಆದರೆ ಇದೇ ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಲ್ಲಿ ತುಂಬಿಸಿ ಆ ವಾರ್ಡ್ಗಳಿಗೆ ಕೊಡುವಂತಹ ಕೆಲಸವನ್ನು ನಗರಸಭೆಯವರು ಮಾಡ್ತಿದ್ದಾರೆ. ನಾನು ನಗರಸಭೆಯವ್ರನ್ನ ದೂಷಿಸ್ತಾ ಇಲ್ಲ. ನಗರಸಭೆಯವರು ಅವ್ರ ಕೈಯಲ್ಲಿ ಆಗೋದು ಅಷ್ಟೇ ಪಾಪ ಕೆಲಸ, ಅವರ ಸೀಮಿತ ಶಕ್ತಿ ಅದು. ಆದರೆ ಇದನ್ನು ಮಾಡಬೇಕಾಗಿರುವಂತಹ ಶಾಸಕರೇನಿದ್ದಾರೆ ಅವರು ನಿದ್ರೆಯಲ್ಲಿದ್ದಾರೆ. ಈ ವಿಷಯದಲ್ಲಿ ಅವರು ಬಿಟ್ಟಿರೋ ಆ್ಯಂಬುಲೆನ್ಸ್ಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇತ್ತು. ಆದರೆ ಈಗ ನನಗನ್ನಿಸ್ತಿದೆ, ನಾಳೆ ನನ್ನ ಏನಾದರೂ ತೊಂದರೆ ಆದರೆ ತುಂಬ ಜನ ಈ ಆ್ಯಂಬುಲೆನ್ಸ್ಗಳನ್ನ ಯೂಸ್ ಮಾಡಿಕೊಳ್ಳಿ ಅಂತನ್ನೋ ಒಂದು ದೂರದೃಷ್ಟಿಯಿಂದ ಆ್ಯಂಬುಲೆನ್ಸ್ಗಳನ್ನ ಬಿಟ್ಟಿದ್ದಾರ ಅನ್ನೋಂತಹ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಹೋಗಿ ಬಂದಿದೆ. ಒಂದಷ್ಟು ಜನ ಸಹ ಇದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳಿಗೆ ತಾವು ಮಾಡ್ತಾ ಇರೋಂಥ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಿಮ್ಮ ಪೇಪರ್ಸಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ತರಕಾರಿಗಳಲ್ಲಿ, ನೀರಿನಲ್ಲಿ ಮಾತ್ರ ಅಲ್ಲ, ಇದು ಕುಡಿಯೋ ನೀರಿನ ವಿಷಯ ಆಯಿತು. ಈಗ ಏನು ಪಾಪ ತರಕಾರಿಗಳು, ನಮ್ಮ ರೈತರು, ನಿಜಕ್ಕೂ ನನ್ನ ಭಾಗದ ರೈತರ ಬಗ್ಗೆ ಅಪಾರವಾದ ಹೆಮ್ಮೆ ನನಗೆ. ಈ ಒಂದು ಬರನಾಡಿನಲ್ಲಿ, ಈ ಒಂದು ಬಿಸಿಲಿನಲ್ಲಿ ಅದ್ಭುತವಾದಂತಹ ಅವ್ರೇನಂತಂದ್ರೆ ಒಂದು ಆರ್ಕಿಟೆಕ್ಟ್ಸ್ ಅನಿಸುತ್ತೆ ನನಗೆ, ಒಬ್ಬ ಸೈಂಟಿಸ್ಟ್ ಅನಿಸುತ್ತೆ ನಮ್ಮ ರೈತರನ್ನ ನೋಡಿದ್ರೆ. ಇಂತಹ ಒಂದು ಬರನಾಡಿನಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲೇ ಒಂದು ಉತ್ತಮವಾದ ತರಕಾರಿ, ಉತ್ತಮವಾದ ಹೂವನ್ನು ಬೆಳೆಯುವಂತಹ ಕಲೆಯನ್ನು ನನ್ನ ಜನ ರೂಢಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೊಂದು ಪರಿಶ್ರಮ ಇದೆ ಅವ್ರಿಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೂವಿನ ತೋಟಗಳಲ್ಲಿರ್ತಾರೆ, ಹೂವು ಬಿಡಿಸ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ತರಕಾರಿ ಬಿಡಿಸ್ಕೊಂಡೋಗಿ ಮಾರ್ಕೆಟ್ ಹಾಕ್ತಾರೆ. ಅವರ ಪರಿಶ್ರಮಕ್ಕೆ ನೀವೇನು ಕೊಡ್ತಾ ಇದ್ದೀರಾ ಬೆಲೆ ಅಂತಂದರೆ, ಅವರು ಬೆಳೀತಾ ಇರುವಂತಹ ತರಕಾರಿಗಳು, ಅವರು ಬೆಳೀತಾ ಇರುವಂತಹ ಹೂವು, ಅವರು ಬೆಳೀತಾ ಇರುವಂತಹ ಹಣ್ಣು ತುಂಬ ದಿವಸ ಬಾಳಿಕೆ ಬರ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಮಾರ್ಕೆಟ್ಗೆ ಹೋದಾಗ ಬೇರೆ ಬೇರೆ ರೀತಿ ಈಗಾಗಲೇ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಯಾಕೆಂತಂದರೆ ಈ ಕಲುಷಿತ ನೀರಿನಂತ ಬೆಳೀತಾ ಇರುವಂತಹ ಬೆಳೆ ತುಂಬ ದಿನ ಬಾಳಿಕೆ ಬರ್ತಿಲ್ಲ. ಎಲ್ಲೋ ಬಾಂಗ್ಲಾದೇಶ್ಗೋ ಇನ್ನೊಂದು ಕಡೆಗೋ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂತಹ ಒಂದು ಟೊಮ್ಯಾಟೊ ಅಂತ ಇಟ್ಕೊಳ್ಳಿ, ಅದು ಒಂದು 6-7 ದಿವಸ ಆದರೂ ಇರಬೇಕಾಗ್ತದೆ. ನನಗೆ ಗೊತ್ತಿರೋ ಹಂಗೆ ನಮ್ದು ಅಷ್ಟು ದಿವಸ ಉಳಿತಾ ಇಲ್ಲ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ನನ್ನ ರೈತನಿಗೆ ಸಿಗಬೇಕಾಗಿರೋ ನಿಜವಾದ ಬೆಲೆ ಸಿಗದಿರ ಹೋಗ್ತಾ ಇದೆ. ರೈತನಿಗೆ ತಾವು ಮಾಡ್ತಾ ಇರೋ ಅನ್ಯಾಯ ಇದು. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಈ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ನೀವು ಏನು ಎಚ್ಚೆತ್ತುಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿ 3ನೇ ಹಂತದ ನೀರಿಗೆ ಶುದ್ಧೀಕರಣಕ್ಕೆ ತಾವು ಹಣ ತಂದಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ತಾವು ರೈತರಿಗೆ ನೇರವಾಗಿ ಮಾಡ್ತಾ ಇರುವಂತಹ ಮೋಸ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅವ್ರನ್ನ ಕೇಳಿದೆ, ಏನು ಡಯಾಲಿಸಿಸ್ ಪೇಷಂಟ್ಸು ಏನು ಜಾಸ್ತಿ ಆಗಿದ್ದಾರಾ, ಕಡಿಮೆ ಆಗಿದ್ದಾರೆ? ಅವ್ರು ಹೇಳಿದ್ರು, ಸರ್ ನಾವು 2021 ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವತ್ತು ನಮ್ಮ ಹತ್ರ ದಿನಕ್ಕೆ 8 ಪೇಷಂಟ್ ಬರ್ತಿದ್ರು. ತಿಂಗಳಿಗೆ ಒಂದು 200ರಿಂದ 240 ನಾವು ಡಯಾಲಿಸಿಸ್ ಮಾಡ್ತಿದ್ವಿ. ಅದೇ ರೀತಿ ವರ್ಷ ಜಾಸ್ತಿ ಹಾಕ್ಕೊಂಬಂದು ಈಗ ಈ ವರ್ಷದಲ್ಲಿ ತಿಂಗಳಿಗೆ 600 ಜನಕ್ಕೆ ಅವರು ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಂದರೆ ಡಬಲ್ ಆಗಿದೆ. ಯಾಕೆ ಇದ್ದಕ್ಕಿದ್ದಂಗೆ ಡಬಲ್ ಆಯಿತು ಅಂತಂದರೆ ನಾವು ಕುಡಿತಾ ಇರುವಂತಹ ನೀರು, ಅದು ಸಹ ಒಂದು ಮೇಜರ್ ಕಾರಣ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈ 600 ಜನ ಮಾತ್ರನಾ? ಇಲ್ಲ, ಎಷ್ಟೊಂದು ಜನಕ್ಕೆ ಬೆಡ್ ಸಿಗದಿರಾ ಪಾಪ ತ್ರಿಶಂಕು ಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿ ಇವತ್ತು ಡಯಾಲಿಸಿಸ್ ಪೇಷಂಟ್ಸ್ಗಿದೆ. ಅದೇ ರೀತಿ ಅಭಯ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಭಯ ಹಾಸ್ಪಿಟ್ಲಲ್ಲಿ ಒಂದು 300 ಜನಕ್ಕೆ ತಿಂಗಳಿಗೆ ಮಾಡಿದ್ರೆ ಏನು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು 700, 800, 900ವರೆಗೂ ಮಾಡ್ತಿದ್ದಾರೆ. ಇದು ಇವತ್ತು ಡಯಾಲಿಸಿಸ್ ಪೇಷಂಟ್ಗಳ ರಾಜಧಾನಿಯನ್ನಾಗಿ ಮಾಡಕ್ಕೆ ಹೊರಟಿರುವಂತಹ ರಾಜಕಾರಣಿಗಳಿಗೆ
ನಾವು ಕೆಟ್ಟ ಮಾತು ಹೇಳೋ ಪರಿಸ್ಥಿತಿ ಇನ್ನೂ ತಂದ್ಕೊಂಬೇಡಿ. ಮನುಷ್ಯ ಭೂಮಿವರೆಗೂ ಮಾತ್ರ ಬಗ್ತಾನೆ. ಎದ್ದು ನಿಂತರೆ ನೀವ್ಯಾರೂ ಇರೋದಿಲ್ಲ. ಮತ್ತೆ ಜನಗಳಿಗೋಸ್ಕರ ನೀವು ಅನ್ನೋದನ್ನು ದಯವಿಟ್ಟು ಗಮನಿಸಿ. ನೀವ್ಯಾರೋ ರಾಜರಾಗೋದಕ್ಕೋಸ್ಕರ ಜನಗಳ ಹೆಣಗಳ ಮೇಲೆ ತಾವು ರಾಜಕೀಯ ಮಾಡೋದು, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ತಾವೇನೂ ಆಗೋದು ಬೇಡ. ಏನು ಇವತ್ತು ನಾನು ಏನೇನು ಆಗ್ಬೋದು ತರಕಾರಿಗಳಲ್ಲಿ ಮತ್ತು ಇದೆಲ್ಲ ಇದಾದರೆ ಅಂತ ಅದನ್ನು ಕೂಡ ನೋಡಿದಾಗ ಏನಂತಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಏನಕ್ಕೆ? ನೈಟ್ರೇಟ್ ಜಾಸ್ತಿ ಆದರೆ. ಆಮೇಲೆ ಏನೋ ಮೆಥಮೋಗ್ಲೋಬಿಯಮಿನಿಯಾ ಅಂತ ನನಗೆ ಹೆಸರು ಕೂಡ ಹೇಳಕ್ಕೆ ಬರಲ್ಲ, ಅಂಥ ಕಾಯಿಲೆಗಳೆಲ್ಲ ಬರ್ತದಂತೆ. ಬ್ಲೂ ಬೇಬಿ ಸಿಂಡ್ರೋಮ್ ಕಾಯಿಲೆ ಬರುತ್ತಂತೆ. ಅದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತೆ. ಮತ್ತು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇದೆಯಂತೆ. ಜಠರದ ಕ್ಯಾನ್ಸರ್ ಜಾಸ್ತಿ ಬರುವಂಥ ಚಾನ್ಸ್ಗಳು ಜಾಸ್ತಿ ಇದೆಯಂತೆ. ಹಳ್ಳಿಗಳಲ್ಲಿ ಕ್ಯಾನ್ಸರ್ ಬಂದಿದೆಯೋ ಇನ್ನೊಂದು ಹೊಟ್ಟೆ ನೋವು ಅದು ಇದು ಅಂದ್ಕೊಂಡು ಸತ್ತೋಗ್ತಾ ಇದ್ದಾರೆ ಜನ. ಅದರಲ್ಲಿ ನೀವು ಎಷ್ಟು ಜನರ ಸಾವಿಗೆ ಕಾರಣ ಅಂತ ಯಾವಾಗಾದರೂ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಶಾಸಕರೇ ಅಂತ ಈ ಮುಖಾಂತರ ಶಾಸಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಥೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೀಸ ಲೆಡ್ ಏನಾದರೂ ಜಾಸ್ತಿ ಆದರೆ ಅದು ನೈಟ್ರೇಟ್ಗಿಂತ ಸಿಕ್ಕಾಪಟ್ಟೆ ಅಪಾಯಕಾರಿ ಅಂತ ಕೊಟ್ಟಿದ್ದಾರೆ. ಏನಂತಂದರೆ ಅದು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತಂತೆ, ನರಗಳು ವೀಕ್ ಆಗುತ್ತೆ, ಮಕ್ಕಳಿಗೆ IQ ಕಡಿಮೆ ಆಗುತ್ತೆ, ಬುದ್ಧಿಮತ್ತೆ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗೋಂಥ ಸಾಧ್ಯತೆ ಇದೆ, ವಯಸ್ಕರಿಗೆ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗುತ್ತೆ. ಆ ಲೆಡ್ಡನ್ನು ಕುಡದೆ ಮೋಸ್ಟ್ಲಿ ಒಂದಷ್ಟು ಜನ ಇವತ್ತು ಪಾಪ ಒದ್ದಾಡ್ತಾ ಇರ್ಬೋದು. ದಯವಿಟ್ಟು ಕಳಕಳಿಯ ಮನವಿ ಶಾಸಕರೇ, ಈ ಬಾರಿಯ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತಾವು ಏನು ಹೇಳ್ತೀರ, ತಮ್ಮ ಹೃದಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಎಲ್ಲಿಂದನೋ ಯಾವುದೋ ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಸ್ಟೋರಿ ನಮ್ಗೆ ಹೇಳಕ್ಕೆ ಬರಲ್ಲ. ಅದನ್ನೆಲ್ಲ ಇನ್ನೊಂದು ಸಲ ಅವ್ರಿಗೆ ಹೇಳಿ, ಅವ್ರನ್ನ ಹೊಗಳಿ ಅಥವಾ ಅವ್ರ ಕಾಲಕ್ಕೆ ಬಿದ್ದೋ ಏನು ಮಾಡ್ತಿರೋ ಗೊತ್ತಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ತಾವು ಹಣ ತರಲೇಬೇಕು ಅಂತ ತಮ್ಮಲ್ಲಿ ನೀವು ನಮಗೊಬ್ಬರೇ ಇರೋದು, ನಿಮ್ಮನ್ನು ಮಾತ್ರ ನಾವು ಕೇಳೋಕ್ಕಾಗೋದು, ನಿಮ್ಮನ್ನು ಮಾತ್ರನೇ ನಾವು ಕೇಳೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೇನು ನಾವು ಏನು ವೈಯಕ್ತಿಕ ದ್ವೇಷ ಏನಿಲ್ಲ. ದಯವಿಟ್ಟು ನೀವು ಮಾತ್ರ ನಮ್ಮ 2.5 ಲಕ್ಷ ಜನನ ಪ್ರತಿನಿಧಿಸುವಂತಹ ವ್ಯಕ್ತಿ. ನೀವು ನಮ್ಮನ್ನು ಪ್ರತಿನಿಧಿಸಿ ಈ ನೀರನ್ನು ದಯವಿಟ್ಟು ನಿಲ್ಲಿಸುವಂಥ ಕೆಲಸ ಮಾಡಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಇಲ್ಲೇ ಕೂಗಳತೆಯ ದೂರದಲ್ಲಿರುವಂತಹ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ನನಗೆ ಯಾವುದೇ ಕಾರಣಕ್ಕೂ ಈ ನೀರು ಬೇಡ ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನೀರು ಬರ್ದಿರೋರಂಗೆ ಮಾಡಿದ್ದಾರೆ. ಅಂದರೆ ಒಬ್ಬ ಶಾಸಕ ಮನಸ್ಸು ಮಾಡಿದ್ರೆ ಅವ್ರೇನಂತಂದರೆ ಹೌದು ಅಲ್ಲೂ ನೀರು ಕಡಿಮೆ ಇದೆ, ನೀರು ಬೇಕು. ಆದರೆ ಅವರು ಪ್ರಬುದ್ಧ ರಾಜಕಾರಣಿ ಇದ್ದಾರೆ, ಚಿಕ್ಕ ವಯಸ್ಸಿನ ರಾಜಕಾರಣಿ ಆದರೂ ನನ್ನ BJP ಪಕ್ಷದ ಹೆಮ್ಮೆಯ ಶಾಸಕ ಆ ಹುಡುಗ. ಅವ್ರಿಗೆ ಅದ್ಭುತವಾದ ಪ್ರತಿಭೆ ಇದೆ. ನನ್ನ ಭಾರತ ದೇಶ ಅಂತಹ ಯುವ ಪ್ರತಿಭೆಗಳ ಕೈಯಲ್ಲಿ ನಮ್ಮ ಭವಿಷ್ಯ ಭದ್ರವಾಗಿದೆ ಅಂತ ಹೇಳ್ತಾ ಆ ಯುವಕ ಏನಂತಂದರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು, ನಮಗೆ ಯಾವುದೇ ಕಾರಣಕ್ಕೂ ಆ ನೀರು ಬರಬಾರ್ದು ಅಂತ ತಡೆ ಹಿಡಿದು ನಿಲ್ಲಿಸಿದಂತಹ ಧೀಮಂತ ನಾಯಕ ಧೀರಜ್ ಮುನ್ರಾಜ್ ಅವ್ರನ್ನ ತಾವು ಉದಾಹರಣೆಯಾಗಿ ತಗೊಳ್ಳಿ. ನಾನು ಈ ಮುಖಾಂತರ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ನೈಜವಾಗಿ ಹೋರಾಟ ಮಾಡುವಂತಹ ನಾಯಕರುಗಳನ್ನು ಇನ್ನಾದರೂ ತಾವು ಇದು ಮಾಡ್ಕೊಬೇಕು. ಜಾತಿ, ಹಣ, ಇನ್ಯಾವುದೋ ವಶೀಲಿಗಳಿಗೆ ತಾವೆಲ್ಲ ತಲೆ ಬಾಗಿಸ್ತೀರಾ. ನಿಮ್ಮ ಪರವಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ತಾವು ಆಯ್ಕೆ ಮಾಡ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕರು, ನಿಜಕ್ಕೂ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರೊಬ್ಬ ಕಾಂಗ್ರೆಸ್ ಶಾಸಕರು ಶ್ರೀನಿವಾಸ್ ಅವರು ತಮ್ಮದೇ ಸರ್ಕಾರದ ಅನುದಾನವನ್ನು ಬೇಡ ಅಂತಾರೆ, ತಮ್ಮ ಸರ್ಕಾರದ ನೀರನ್ನು ಬೇಡ ಅಂತಾರೆ. ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳಿದ್ದಾರೆ ನನಗೆ ಕೊಡಬಾರ್ದು ನೀರು ಅಂತ. ಅಂದರೆ ಯಾರೋ ಒಬ್ಬ ಶಾಸಕರು ಬೇಡ ಅನ್ನುವಂತಹ ನೀರನ್ನು ನೀವು ತಗೊಂಬಂದು ನಮಗೆ ಕುಡಿಸ್ತಾ ಇದ್ದೀರಾ ಅಂತಂದರೆ ನೀವು 100% ಅಪರಾಧ ಮಾಡ್ತಿದ್ದೀರಾ. ಈ ಅಪರಾಧದ ಹಿಂದೆ ನಿಮಗೇನೋ ಲಾಭ ಇದೆ. ಅದು ಹಣದ ಲಾಭ ಇರ್ಬೋದು ಅಥವಾ ಇನ್ಯಾರನ್ನೋ ಮೆಚ್ಚಿಸುವಂಥ ಲಾಭ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಯಾರೋ ಬೇಡ ಅಂದಿದ್ದನ್ನು ನಾವೇನು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ನನಗೆ ಗೊತ್ತಿರೋ ಮಟ್ಟದಲ್ಲಿ ನಾನು ಮಾತ್ರ ಮಾತಾಡಿದೆ. ಆದರೆ ನಾನು ಕೆಲವು ಉದಾಹರಣೆಗಳನ್ನು ತಗೊಂಡಾಗ ನಿಮ್ಮದೇ ಆದಂತಹ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ನನಗೆ ಬೇಡ ಈ ನೀರು ಅಂತ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ತಾರೆ ಅಂತಂದರೆ ಆ ನೀರಿನಲ್ಲಿ ಏನೋ ತೊಂದರೆ ಇದೆ ಅಂತ ಆಗಲೂ ತಮಗೆ ಗೊತ್ತಾಗಿಲ್ವಾ ಶಾಸಕರೇ ಅಂತ ಈ ಮುಖಾಂತರ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆ, ಅಂತಹ ಒಬ್ಬ ವ್ಯಕ್ತಿ ಗೋಪಾಲ್ ಗೌಡ್ರು ಇವತ್ತು ಈ ಒಂದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯ ನೀರು ನಮಗೆ ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ನನ್ನ ಚಿಕ್ಕಬಳ್ಳಾಪುರದ ಜನತೆ ಈಗಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ದೊಡ್ಡವರು, ಪ್ರಬುದ್ಧರು,
ಸಹೃದಯರು, ಕಲಿತವರು, ಇಡೀ ನಮ್ಮ ದೇಶವನ್ನು ಮುನ್ನಡೆಸಿದಂಥವ್ರು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಈ ನೀರು ಒಳ್ಳೇದಲ್ಲ ಅಂತ ನನ್ನ ಜನ ಅರ್ಥ ಮಾಡ್ಕೊಬೇಕು. ನನ್ನ ಜನ ಈ ಬಾರಿಯ ಬಜೆಟ್ ಅಲ್ಲಿ ಅವರೇನಾದ್ರೂ ಹಣ ಇಟ್ಟಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಕೇಳಿ ಸಾಕಾಯ್ತು, ಕಿತ್ಕೊಳ್ಳೋ ಅಂತಹ ಕೆಲಸವನ್ನ ಈಗಲೂ ನಾವು ಮಾಡಿಲ್ಲ ಅಂತಂದ್ರೆ ನಾವು ನಿಜಕ್ಕೂ ಚಿಕ್ಕಬಳ್ಳಾಪುರದಕ್ಕೆ ನಾವು ಅವಮಾನ. ಚಿಕ್ಕಬಳ್ಳಾಪುರ ಅಂದ್ರೆ ಪ್ರಬುದ್ಧತೆ, ಚಿಕ್ಕಬಳ್ಳಾಪುರ ಅಂದ್ರೆ ವಿಶ್ವೇಶ್ವರಯ್ಯನವರು, ಚಿಕ್ಕಬಳ್ಳಾಪುರ ಅಂದ್ರೆ ಕೆ.ವಿ. ಪಿಳ್ಳಪ್ಪನವರು, ಚಿಕ್ಕಬಳ್ಳಾಪುರ ಅಂದ್ರೆ ಸಿ.ವಿ. ವೆಂಕಟರಾಮಯ್ಯನವರು, ಸಿ.ವಿ. ವೆಂಕಟರಾಯಪ್ಪನವರು, ರೇಣುಕಾ ರಾಜೇಂದ್ರರವರು, ಮುನಿಯಪ್ಪರವರು, ಇವರೆಲ್ಲ ನಮಗೆ ಎಸ್.ವೈ. ಮರಿಯಪ್ಪನವರು, ಇವರೆಲ್ಲ ನಮ್ಮ ನಾಡನ್ನು ಮುನ್ನಡೆಸಿದಂಥವ್ರು. ಅವ್ರಿಗೆಲ್ಲ ಮಾಡುವಂಥ ಅವಮಾನ ಇದು. ನಾವು ನಮ್ಮ ಹಕ್ಕುಗಳನ್ನು ಕೇಳಿಲ್ಲ ಅಂತಂದರೆ ಹಕ್ಕುಗಳನ್ನು ಕಿತ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಜನತೆಯಲ್ಲೂ ಸಹ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ನಮ್ಮ ಜನತೆ ನಿಮ್ಮ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು, ತಮ್ಮ ಸರ್ಕಾರದ ವಿರುದ್ಧ ತಿರುಗಿ ಬೀಳಕ್ಕೆ ಮೊದಲು ತಾವು ಎಚ್ಚೆತ್ತುಕೊಳ್ಬೇಕು. ಈ ಬಾರಿಯ 6ನೇ ತಾರೀಕಿನ ಬಜೆಟಲ್ಲಿ ನಮಗೆ ನೀರನ್ನು, ಶುದ್ಧವಾದ ನೀರನ್ನು ಕೊಡುವಂತಹ ಕೆಲಸ ತಾವು ಮಾಡಬೇಕು. ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ, ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಡು ಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ, ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾಗ್ತದೆ. ಅದೇ ರೀತಿ ಏನು ಇಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು, ಅದರ 10ರಷ್ಟು ಕಿಚ್ಚನ್ನು ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷಾನ್ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು ಒಬ್ಬ ಯುವಕರಿದ್ದೀರಾ. ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನು ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನೀವು ಮಾಡ್ತಾ ಇರೋದು ಮಾತ್ರ 0. ನಿಮ್ಮ ಬಗ್ಗೆ ನಮಗೇನೂ ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರ ಜನತೆ ಇನ್ನೂ ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಆಸ್ಪತ್ರೆಗಳಿಗೆ ಹೋಗಿ ನೋಡಿ. ಡಿಸ್ಟ್ರಿಕ್ಟ್ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಪೇಷಂಟ್ ಎಷ್ಟು ಜನ ಇದ್ದಾರೆ ಗೊತ್ತಾ? ಪ್ರತಿ ವರ್ಷ ಸಂಖ್ಯೆ ಏರ್ತಾ ಇದೆ. ಇದು ಯಾರಿಗೂ ಕಾಣುತ್ತಿಲ್ಲವಾ? ಅಥವಾ ಕಾಣಿಸಿ ಕೂಡ ಸೈಲೆಂಟ್ ಆಗಿದ್ದೀರಾ? ಇನ್ನೊಂದು 20 ವರ್ಷ ಇದೇ ಸ್ಥಿತಿ ಇದ್ದರೆ ನಾವು ಬದುಕಬಹುದು, ಆದರೆ ನಮ್ಮ ಮಕ್ಕಳ ಭವಿಷ್ಯ ಏನು? ಇದು ಕಂಟ್ರೋಲ್ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪರಿಸ್ಥಿತಿ ಗಂಭೀರವಾಗಬಹುದು. ಸರ್ಕಾರಕ್ಕೆ ನೇರ ಎಚ್ಚರಿಕೆ. ಮಾರ್ಚ್ನಲ್ಲಿ ಬಜೆಟ್ ಬರ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಘೋಷಣೆ ಮಾಡಬೇಕು. ಇಲ್ಲದಿದ್ದರೆ ಜನರ ಕೋಪ ಉಕ್ಕಿ ಬರುತ್ತದೆ. ಜನರು ಮನೆ ಮುಂದೆ ಪ್ರಶ್ನೆ ಕೇಳಲು ಬರುತ್ತಾರೆ. ಇದು ವೋಟ್ ಬ್ಯಾಂಕ್ ರಾಜಕೀಯ ಅಲ್ಲ, ಇದು ಜೀವನ ಉಳಿಸುವ ಹೋರಾಟ. ಸುಮನ್ ಟಿವಿ ಕೇಳುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರಿನ ಯೋಜನೆ ಯಾವಾಗ? ಕಿಡ್ನಿ ಸಮಸ್ಯೆಗೆ ಸ್ಪೆಷಲ್ ಮೆಡಿಕಲ್ ಪ್ಯಾಕೇಜ್ ಯಾವಾಗ? ಸರ್ಕಾರ ಉತ್ತರ ಕೊಡಬೇಕು. ನಿಮ್ಮ ಅಭಿಪ್ರಾಯ ಏನು ವೀಕ್ಷಕರೇ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಸುಮನ್ ಟಿವಿ, ಸತ್ಯದ ಜೊತೆ.